ನಾನು ಫಸ್ಟ್ ನೆನೆಸ್ಕೊಳ್ಳೋದು ಅರ್ಜುನ್ ಜನ್ಯ ಸರ್ನ ಈ ಸಂದರ್ಭದಲ್ಲಿ ಫಸ್ಟ್ ನೆನೆಸ್ಕೋತೀನಿ. ಯಾಕೆಂದರೆ ಹೇಳಿದ್ರೆ ನನ್ನ ಪಾರ್ಟ್ 1 ನಾನು ಅವ್ರ ಕತೆ ಹೇಳಿದಾಗ ಫಸ್ಟ್ ಟ್ಯೂನ್ ಹಾಕಿದೆ ಹೇ ನಮಿ ನಮಿ ಸಾಂಗ್ದು. ರಿಜೆಕ್ಟ್ ನಾನು ಸಾಕು ಸರ್ ಅಂತ ಬಂದೆ. ಅದು 5 ಟ್ಯೂನು ಅಷ್ಟೇ ಒಂದೇ ಸಲ ನಾನು ಹಾಕೋದು ಅವ್ರ ಜೊತೆ ಕೂತ್ಕೊಂಡಾಗ. ಒಂದು ಶಂಕರಾಚಾರ್ಯರವರ ಆರಾಧನೆ ಮಾಡಿ ಕೂತ್ಕೋತಾರೆ. ಅವೆಲ್ಲ ಸೂಪರ್ ಡೂಪರ್ ಹಿಟ್ ಆಯಿತು. ಇವಾಗ ಮತ್ತೆ ಅಯೋಗ್ಯ ಬಂದಾಗ ಎಕ್ಸ್ಪೆಕ್ಟೇಷನ್ ಏನಿಲ್ಲ ಸರ್, ಎಂಜಾಯ್ ಮಾಡೋಣ ಸಾಂಗ್ ಅಂತಲೇ ಹೊರಟೆ. ಕತೆ ನನ್ನ ಕಂಟಿನ್ಯೂಷನ್ಸ್ ಹೇಳ್ದೆ ಇಷ್ಟ ಆಯಿತು. 5 ಟ್ಯೂನ್ಗಳು 5 ಸಾಂಗ್ದು ಒಂದೇ ಟೈಮ್ ನಾವು ಹಾಕಿರೋದು. ನಾವು ಹೋದಾಗಿಲ್ಲ ಸರ್ ಇನ್ನೊಂದು ಬೆಟರ್ ಹೋಗೋಣ ಅನ್ನೋದೇನಿಲ್ಲ. ಹೃದಯ ಮುಟ್ಟೋದವ್ರು ಅವ್ರು ಕೊಡ್ತಾರೆ, ಶ್ರದ್ಧೆಯಿಂದ ಕುತ್ಕೋತಾರೆ, ನಮ್ಗೆ ಇಷ್ಟ ಆಗುತ್ತೆ. ಸೊ ಅಲ್ಲಿಂದ ತಗೊಂಡೋಗೋದು ನನ್ನ ಗೆಳೆಯ ಚೇತನ್ ಹತ್ರ. ನಾನು ಅವ್ನು ಬಿಟ್ಟರೆ ಯಾರ ಕೈಲಿ ರಿಲೀಕ್ಸ್ ಬರ್ಸಲ್ಲ. ಯಾಕೆಂದರೆ ಒಂದು ಗೆಳೆತನ ಸಲಿಗೆ ಇರುತ್ತೆ. ನಾವು ಒಂದು 8 ಗಂಟೆ ಮೇಲೆ ಎಲ್ಲೂ ಮೊಬೈಲ್ಗಳು ಕಡಿಮೆ ಬಂದಾಗ 8 ಗಂಟೆ ಮೇಲೆ ಸೇರೋಣ ಗೆಳೆಯ ಅಂತೇಳಿ ಸೇರ್ಕೊಂಡಾಗ ಗೆಳೆಯನೂ ಅಷ್ಟೇ ಒಂದು ಸಲ ಬರ್ದ್ಮೇಲೆ ಮುಗೀತು. ಗೆಳೆಯ ಜೋಡಿ ಪದಗಳ ಮೇಲೆ ಹೋಗೋಣ, ಮುದ್ದು ಪುಟ್ಟಲಕ್ಷ್ಮಿ ಕದ್ದು ನನ್ನೇ, ಈ ಥರ ಲೈನ್ಸ್ಗಳು ಚೇತನ್ ಅವರು ನನಗೆ ಕೊಟ್ಟಾಗ ಗೆಳೆಯ ನಾನು ನೆಕ್ಸ್ಟ್ ಇಲ್ಲ ಅಂತೇಳಿಲ್ಲ. ಇದುವರೆಗೆ 10 ಸಾಂಗ್ಗಳಾಯಿತು ಅಯೋಗ್ಯ 2 ಇಂದ. ಥ್ಯಾಂಕ್ ಯು ಗೆಳೆಯ, ಮುದ್ದಾದ ಲೈನ್ಗಳಿಗೆ. ಹಾಗೆ ಮಾಸ್ಟರ್ ಸರ್ ಡೈಲಾಗ್ ಅವರು ತುಂಬಾ ಬ್ಯುಸಿ ಇದ್ರು. ಅಯೋಗ್ಯ ಮಾಡ್ಬೇಕಾದ್ರೆ ಅದು ಹೇಳಿದ್ರು, ಪಾರ್ಕಲ್ಲಿ ಕೂತ್ಕೊಂಡು ನಮಗಿದ್ದಂಥ ಲಿಬರ್ಟಿಲಿ ನಾವು ಡೈಲಾಗ್ಗಳು ಬರೀತಾ ಇದ್ದು. ಅವತ್ತೊಂದು ಅವರೊಂದು 2 ವೀಲರಲ್ಲಿ ಬರ್ತಿದ್ದಂಥ ರೀತಿ ಇಲ್ಲ ಅದು ಅಶ್ವಿತ್ತು. ಬಟ್ ಅಯೋಗ್ಯ 2 ಬಂದಾಗ ಅದೇ ಅಶ್ವಿ ಕಂಟಿನ್ಯೂ ಆಗಿದೆ. ಯಾಕಂದರೆ ಬೆಳೆದ ನಂತರ ಅಶ್ವಿ ಕಡಿಮೆ ಆಗೋಗುತ್ತೆ. ಬಟ್ ಇಲ್ಲ ಮಹೇಶ್ ಅಂತಂದ್ರೆ ಬಟ್ ನೀವು ಸಿನಿಮಾದಲ್ಲಿ ನೋಡಿ ಅವ್ರ ಬರವಣಿಗೆ ಯಾಕಿದೆ ಅಂದರೆ ಈಗ ಡೈಲಾಗ್ ಹೇಳಿಂದ ಹೇಳೋಕ್ಕಾಗಲ್ಲ. ಬಟ್ ಆ ಪಂಚ್ನ ಅಲ್ಲೇ ಎಂಜಾಯ್ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು ಮಾಸ್ತಿ ಸರ್. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಮಟನ್ ಆ್ಯಂಡ್ ಬೆಣ್ಣೆ ನೆನೆಸ್ಕೊಳ್ಳೇಬೇಕು. ಬೆಣ್ಣೆ ಇವತ್ತು ಅವರು ಟ್ರೀಟ್ಮೆಂಟಲ್ಲಿದ್ದಾರೆ, ಗಿರಿ ಅವರು. ಸೊ ಅವ್ರಿಗೆ ನೆನೆಸ್ಕೋತೀನಿ. ಗೆಳೆಯ ಇವರು ಅದ್ಭುತವಾದ ಕಲಾವಿದರು. ಯಾರು ಇರೋ ಪಕ್ಕ ಕೂತ್ಕೊಂಡ್ರು ಆ ಆ್ಯಕ್ಟ್ ಮಾಡೋಕ್ಕೆ ಅವರು ಒಂದು ಕಳೆ ಕೊಡ್ತಾರೆ. ಅದಕ್ಕೆ ಆಮೇಲೆ ಅದು ಅಷ್ಟು ಸಪೋರ್ಟಿವ್ ಆಗಿರ್ತಾರೆ. ಆ್ಯಂಡ್ ಸೀನ್ ಇಂಪ್ರೂವೈಸ್ ನಾನು ಯಾವತ್ತೂ ಡೈಲಾಗ್ಗಳನ್ನ ಪಂಚ್ ಮಾಡಿರ್ತಾರೆ ತಗೊಂಡೋಗಿ ನಾನು ಸ್ಪಾಟಲ್ಲೇ ಕೊಡೋದು. ಅಲ್ಲಿ ನನಗೇನು ಬೇಕು ನನ್ನ ಹಳ್ಳಿಲಿ ಏನು ನೋಡಿರ್ತೀನಿ ಆ ಪದಗಳನ್ನ ಜೋಡಿಸಿ ಅದನ್ನು ಕೊಟ್ಟಾಗ ಅವರ ಒಂದು ಸೊಗಡನ್ನು ಎತ್ಕೋಗುವಂಥ ತಾಕತ್ತಿರುವಂಥದ್ದು ಮಟನ್ ಆ್ಯಂಡ್ ಬೆಂಡೆ ಆ್ಯಂಡ್ ಇನ್ನೊಂದು ಹೇ ಪ್ರಭಾ ಅಂತ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಮಾಡಿರುವಂಥ ಆ್ಯಂಡ್ ನಮ್ಮ ಮಂಜು ಸರ್ಗೆ ಆ್ಯಸ್ ಅ ವಂಡರ್ಫುಲ್ ಆ್ಯಕ್ಟರ್. ಅವ್ರದ್ದು ಬಂದಿದ್ದು 30 ಸೆಕೆಂಡ್ ಕ್ಯಾರೆಕ್ಟರ್, 30 ಸೆಕೆಂಡ್ ಅಷ್ಟೇ ಇದ್ದಿದ್ದು. ಬಟ್ 1 ದಿನಕ್ಕೆ ಅಂತ ಮಾಡಿದ 10 ದಿನದ ಕ್ಯಾರೆಕ್ಟ್ರು. ಅದು ಅವರ ಟ್ಯಾಲೆಂಟಿಂದ ಬೆಳೆದಿದ್ದವರು. ಆ ಸ್ಪೇಸ್ನ ಅವ್ರು ತಗೊಂಡ್ರು. ನಿಜವಾಗ್ಲೂ ಗ್ರೇಟ್ ಸರ್ ನೀವು. ಆ್ಯಂಡ್ ಸುಂದರ ಸರ್ ಬಗ್ಗೆ ಹೇಳೋಷ್ಟು ಸರ್ ನೀವು ಹೇಳಿದ್ರಿ ಆ ಗುರುಗಿರು ಏನಿಲ್ಲ ಸರ್, ನೀವು ಲೆಜೆಂಡ್ಸ್. ಪುಟ್ಟಣ್ಣ ಕಣಗಾಲಿಂದ ನೋಡ್ಕೊಂಬಂದಿರಾ. ನಾವು ಇನ್ನೂ ಹೆಜ್ಜೆನೇ ಇಟ್ಟಿಲ್ಲ ಸರ್, ಇನ್ನೂ ತೇಳ್ತಾ ಇದ್ದೀವಿ. ನಿಮ್ಮ ಆಶೀರ್ವಾದ ಇರಲಿ ಸರ್. ನೀವು ಬಂದಾಗ ಒಂದು ಎನರ್ಜಿ ತುಂಬ್ತೀರಾ, ಒಂದು ಸ್ಫೂರ್ತಿ ಕೊಡ್ತೀರಾ. ಮಾತಾಡಿದಾಗ ಅಷ್ಟೇ ಕಾಲ್ ಮಾಡಿದಾಗ ಬರ್ತೀನಿ ಬಿಡೋ ಅನ್ನೊಂದು ಆಶೀರ್ವಾದ ಇದೆಯಲ್ಲ ಸರ್. ನಿಮ್ಮ ಜೊತೆ ನಾನು ಚಿತ್ರರಂಗಿರೋದಷ್ಟು ದಿನದ ನಿಮ್ಮ ಜೊತೆ ಕೆಲಸ ಮಾಡುವಂಥ ಅವಕಾಶ ನಂಗೆ ಸಿಗಲಿ ಅಂತ ಕೇಳ್ಕೊತೀನಿ ಸುಪ್ರೀತ್ ಸರ್. ಆ್ಯಂಡ್ ಅವ್ರು ಯಾವಾಗಲೂ ಅಷ್ಟೇ ನನಗೆ ಭರಾಟೆಯಿಂದ ಪರಿಚಯ ಆದಂಥ ಒಂದು ಒಡನಾಟ, ಜೊತೆಲೇ ಊಟ ಮಾಡ್ತಾ ಜೊತೆಲೇ ಟ್ರಾವೆಲ್ ಮಾಡಿದಂಥವ್ರು ಇಂಡಸ್ಟ್ರೀಲಿ. ಪ್ರತಿ ಸಿನಿಮಾನು ನನಗೆ ಎಂಕರೇಜ್ ಮಾಡ್ತಾರೆ, ಬೆನ್ನೆಲುಬು ನಿಲ್ತಾರೆ. ಈ ಸಿನಿಮಾಗೂ ಅಷ್ಟೇ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಸರ್ ಬಂದಿದ್ದಕ್ಕೆ. ಆ್ಯಂಡ್ ಇಲ್ಲಿ ಮುಖ್ಯವಾಗಿ ಇನ್ನು ನಾನು ಅರ್ಚನಾ ಅವ್ರ ಬಗ್ಗೆ ಹೇಳಲೇಬೇಕು, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ಆ್ಯಂಡ್ ನಯನ್ ಬಗ್ಗೆ ಹೇಳಲೇಬೇಕು. ನನಗೆ ಮೇಡಮ್ನ ರಚಿತಾ ಮೇಡಮ್ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದು ಎಕ್ಸ್ಟ್ರಾರ್ನರಿ ವರ್ಕರ್ಸ್ ಅಂತ ಹೇಳ್ತೀನಿ ನಾನು. EP ಅನ್ನೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಬಿಕಾಸ್ ಒಂದು ಹೆಣ್ಣು ಹುಡುಗಿಯಾಗಿ ಅಷ್ಟು ಜನ ಹತ್ರ ಕೋಆರ್ಡಿನೇಟ್ ಮಾಡಬೇಕು, ಕೆಲವರು ಹತ್ರ ಮಾತಾಡಿ ಡೇಟ್ಸ್ನ ತೊಗೋಬೇಕಾದಾಗ ಹೊಸ ಜಾಬ್ ಅಂತ ಹೇಳಿದಾಗ ಹಿಂಜರಿತಾರೆ. ಬಟ್ ಎವ್ರಿ ಡೇ ಇವತ್ತೇನೇ ಆಗಲಿ ನಯನ್ ಆ್ಯಂಡ್ ಅರ್ಚನಾ ಈ ಒಂದು ಶಿಫ್ಟ್ನ ಎಷ್ಟೇ ಮುಳುಗ್ತಾ ಇದ್ರು ಎದೆಬ್ಸುವಂಥದ್ದು ಮತ್ತು ಮುನೇಗೌಡ ಸರ್ ಅಂತ ಕನ್ವಿನ್ಸ್ ಮಾಡೋದು. ನಾನು ಎಷ್ಟೇ ನಾನು ಜಾಸ್ತಿ ಸರ್ ಜೊತೆ ಮಾತಾಡೋಕೆ ಹೋಗಲ್ಲ. ಏನಿದ್ರು ನಯನ್ ಅರ್ಚನಾಗಿ ಹೇಳ್ಬಿಡ್ತೀನಿ. ನಂದು ಡ್ರೀಮ್ ಅಂದಾಗ ಅವರೊಂದು ಕನ್ವಿನ್ಸ್ ಮಾಡ್ತಾರೆ. ಆ ಕನ್ವಿನ್ಸ್ ಕೆಪಾಸಿಟಿ EP ಅಂತ ಹೇಳ್ತೀವಿ. ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದೀರಾ. ನೀವು ಮುಂದೆ ದೊಡ್ಡ ಪ್ರೊಡ್ಯೂಸರ್ ಆಗಿ ಒಳ್ಳೆಯದಾಗಲಿ. ಆ ಕೆಪಬಿಲಿಟಿ ನಿಮಗೂ ಇದೆ, ನಯನ್ಗೂ ಇದೆ ಅಂತ ಕೇಳ್ಬೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನರಸಿಂಹ ಅವರು ಆ ಜವಾಬ್ದಾರಿ ತಗೊಂಡು ಮೊದಲೇ ಹೇಳ್ದಂಗೆ ಇಟ್ಸ್ ಅ ವಂಡರ್ಫುಲ್ ವರ್ಕರ್. ಅವ್ರ ಸೀನಿಯರಿಟಿನೇ ಆ ಡೇಟ್ಸ್ ಮ್ಯಾಚ್ ಮಾಡೋದು, ಆ ಬಜೆಟ್ ಹಾಕುವಂಥ ರೀತಿ ಇದೆಯಲ್ಲ, ಒಂದು ಕ್ಲಾರಿಟಿ ಸಿಗುತ್ತೆ. ಈಗ ಒಂದು ಸಿನಿಮಾ ಮಾಡಿರುವಂಥ ಮುನೇಗೌಡ ಸರ್ ಅಂಥ ಒಬ್ಬ ಪ್ರೊಡಕ್ಷನ್ ಹೌಸ್ ಇದ್ದಾಗ 10 ಸಿನಿಮಾ ಮಾಡ್ಬೋದು, ಒಂದು ಕ್ಲಾರಿಟಿ ಇರುತ್ತೆ. ಸೊ ಥ್ಯಾಂಕ್ ಯು ಮುನೇಗೌಡ ಸರ್. ಆ್ಯಂಡ್ ಪೃಥ್ವಿ ಭಟ್ ಅವ್ರ ಬಗ್ಗೆ ಹೇಳಲೇಬೇಕು. ಯಾರೋ ದೊಡ್ಡ ಸಿಂಗರ್ ಆಡಬೇಕಾದಂಥ ನನ್ನ ಒಂದು ಡ್ರೀಮ್ ಮೀಟಿಂಗ್ ಆಡಬೇಕು ಅಂತ. ಬಟ್ ಇವ್ರ ವಾಯ್ಸ್ ಕೇಳಿದಾಗೆಲ್ಲ ನಾನು ರಿಜೆಕ್ಟ್ ಮಾಡೋಕೆ ಅನ್ನಿಸ್ತೀವಿ. ಎಲ್ಲಿ ಆ ತಾಕತ್ತು ಅದಿದೆ ಅನ್ಸ್ಕೊಂಡಾಗೆಲ್ಲ ಇಲ್ಲ ಆಗಲಿಲ್ಲ. ಅದಕ್ಕೆ ಇವ್ರಿಗಿಂತ ಮುಂಚೆ ಇನ್ನೊಬ್ರು ಆಡಿದ್ರು
ಕನ್ನಡದ ಇನ್ನೊಬ್ರು ಸಿಂಗರ್. ಬಟ್ ತಿನ್ ವಾಯ್ಸು ನನಗೆ ಇಷ್ಟ ಆಗಲಿಲ್ಲ ಸರ್. ನಾನು ಶೂಟ್ಗೆ ಹೋಗ್ಬೇಕು ಅಂತ ಇವ್ರದೇ ಬೇಕು ಅಂತ ಹಠ ಮಾಡಿದೆ. ಅವರು ಕೊನೆದಾಗ ಕೇಳಿದ್ರು ನನಗೆ, ಅರ್ಜುನ್ ಸರ್ ನಿಮ್ಗೆ ಓಕೆ ನಾನು ಇಲ್ಲ ಸರ್, ಇದು ಸಖತ್ತಾಗಿದೆ ವಾಯ್ಸು, ಅಷ್ಟು ಮ್ಯಾಚ್ ಆಗಿದೆ ಅಂತೇಳಿ. ಆ್ಯಂಡ್ ಥ್ಯಾಂಕ್ ಯು ಶ್ರೀರಾಮ್ ಸರ್ ಆ್ಯಂಡ್ ಪೃಥ್ವಿ ಭಟ್ ಅವ್ರಿಗೆ ಜೀವ ತುಂಬಿದ್ದೀರಾ. ಆ್ಯಂಡ್ ಮೋಹನ್ ಮಾಸ್ಟರ್ ಐಸ್ ಎಕ್ಸೈಟೆಡ್. ಆ್ಯಂಡ್ ನನ್ನ ಎಡಿಟರ್ ಸುರೇಶ್ ಅವರಿದ್ದಾರೆ, ಪಾರ್ಟ್ 1 ಪಾರ್ಟ್ 2 ನನ್ನ ಜೊತೆ ಸ್ಕ್ರೀನ್ ಪ್ಲೇ ಶೇರ್ ಮಾಡಿದ್ದಾರೆ, ವರ್ಕ್ ಮಾಡ್ತಾ ಇದ್ದಾರೆ, ಎಡಿಟರ್ ಆಗಿದ್ದಾರೆ. ಅವ್ರು ಹೇಳಿದ್ರು ಪಾರ್ಟ್ 3 ಮಾಡೋಣ ಅಂತ, ಬೇಗ ಮಾಡೋಣ ಸರ್, ಆ ಕೆಲಸಗಳು ನಡೀತಾ ಇದೆ. ಆ್ಯಂಡ್ DOP ವಿಶ್ವ ಅವರು ಆ್ಯಂಡ್ ಸ್ವಾಮಿ ಅವರು, ಅವ್ರ ಬಗ್ಗೆ ಹೇಳಲೇಬೇಕು. ಸ್ವಾಮಿ ಅವರು ಸಖತ್ತಾಗಿ ಇದನ್ನು ಏನು ಮಾಡಿದ್ದಾರೆ, ಒಂದು ಪೇಂಟಿಂಗ್ ಥರ ಅಂತ ಏನು ಈ ಕಾಮೆಂಟ್ಸ್ ಬಗ್ಗೆ ನೋಡ್ತಾ ಇದ್ದೆ ನಾನು, ಆನಂದಕ್ಕೆ ಬಿಟ್ಟಿದ್ದೀವಿ, ಅದೆಲ್ಲ ಕ್ರೆಡಿಟ್ ಸ್ವಾಮಿ ಅವ್ರಿಗೆ ಹೋಗುತ್ತೆ. ಆ್ಯಂಡ್ ವಿಶ್ವ ಅವರು ಮಾತಿಗಿಂತ ಅವ್ರ ವರ್ಕ್ ಏನು ನೋಡಬೇಕು August 14 ನೋಡ್ತೀರಾ, ಆ ಡಿ ಆಗ್ಬೋದು ಪ್ರತಿಯೊಂದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ದೇವರಾಜ್ ಸರ್, ಪ್ರದೀಪ್ ಸರ್ ಅವರು ಈ ಸಿನಿಮಾದ SPC ಪ್ರೊಡಕ್ಷನ್ಸಲ್ಲಿ ಮ್ಯಾನೇಜ್ ಮಾಡ್ತಾರಂಥ ಒಂದು ಮತ್ತೊಬ್ಬ ರೀತಿಗಳು ನನಗೆ ಭಾಳ ಬೆನ್ನೆಲು ಬಗ್ಗೆ. ಥ್ಯಾಂಕ್ ಯು ಪ್ರದೀಪ್ ಸರ್ ಆ್ಯಂಡ್ ಇದು ಕಡೆ. ಕೊನೆಯದಾಗೆ ಮೇಡಮ್ ನೀವು ಹೇಳಿದ್ರಿ ನಮ್ಮ ತಾಯಿಗೆ ಬೇಗ ನಮ್ಮ ಮಗನಿಗೊಂದು ಮದುವೆ ಮಾಡಿ ಅಂತ, ನಿಮ್ಮ ಮಗನಿಗೊಂದು ಮದುವೆ ಮಾಡಿ ಲಾಸ್ಟ್ ಟೈಮ್ ಪ್ರೆಸ್ ಮೀಟಲ್ಲಿ ಕೇಳಿದ್ರಿ ಮುಹೂರ್ತದಲ್ಲಿ. 1 ವರ್ಷ ಆಯಿತು ಮೇಡಮ್, ಇವತ್ತು ನನ್ನ ವೈಫು ಬಂದಿದ್ದಾರೆ, ಭಾಳ ಖುಷಿ ಆಗ್ತಾ ಇದೆ. ಹ್ಯಾಪಿ ಆ್ಯನಿವರ್ಸರಿ ನನ್ನ ಜೀವನ ದೇವತೆಗೆ. ಆ್ಯಂಡ್ ನಿಮ್ಮೆಲ್ಲ ಬ್ಲೆಸ್ಸಿಂಗ್ಸ್ ಇರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಸತೀಶ್ ಸರ್ ಬಗ್ಗೆ ಹೇಳಂಗಿಲ್ಲ, ನನ್ನ ಬ್ರದರ್ ಅವರು, ಯಾಕೆಂದರೆ ಹುಟ್ಟಿದಬ್ಬ ಅವ್ರಿಗೇನು ಕೊಡ್ತೀನಿ ಅಂತ ಹೇಳಿದ್ರೆ August 4 ಎಷ್ಟೇ ಶ್ರಮ ಆಗಲಿ ಒಳ್ಳೆ ಸಿನಿಮಾನ ಒಂದು ಹಿಟ್ ಮಾಡಿ ಅವ್ರಿಗೊಂದು ಪ್ರೆಸೆಂಟ್ ಆಗಿ ಕೊಡಬೇಕು ಅಂತ ನನ್ನ ಆಸೆ. ಸರ್ ನೀವು ಇದೇ ರೀತಿ ಅಣ್ಣನ ಥರ ಆ ಪ್ರೀತಿಸೋದು, ಆ ಬೈಯೋದು, ನನ್ನನ್ನು ಮುಂದೆ ತಗೊಂಡೋಗೋದು, ತಳ್ಳೋದು, ಹಾಗೇನು ನೀವು ಕಾಲ್ ಮಾಡೋದು, ಬಾ ಮಹೇಶ್ ಮಾಡೋಣ ಅನ್ನೋದು ಏನು, ಹಲೋ ಜೊತೆಗಿರೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಸರ್. ಹೀಗೆ ನನ್ನ ಜೊತೆ ಇರಿ. ಬಿಟ್ಟು ಇನ್ನು 54 ದಿನದಲ್ಲಿ ನಿಮ್ಮ ಮುಂದೆ ತರುವಂಥ ಎಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದೀವಿ. ಆ್ಯಂಡ್ ರಚಿತಾ ಮೇಡಮ್ ಬಗ್ಗೆ ನಾನು ಹೇಳಲೇಬೇಕು. ಈ ಮುದ್ದು ಲಕ್ಷ್ಮಿ, ಮುದ್ದು ರಂಗಯ್ಯ, ಏನೇ ನಾವು ಎಷ್ಟೇ ಬರೆದು ಏನೇ ಸಾಂಗ್ ಮಾಡಿದ್ರು ಅಲ್ಟಿಮೇಟ್ ಆ ಜೀವ ತುಂಬೋದು, ಆ ಬಿಸಿಲು, ಆ ಒಂದು ಡ್ಯಾನ್ಸರ್ನ ಮೋಟಿವೇಟ್ ಮಾಡಿಕೊಂಡು ಮೇಡಮ್ ಇಲ್ಲ ಈ ಥರ ಮಾಡೋಣ, ಅವ್ರು ಪ್ರೊಟೆಕ್ಟ್ ಮಾಡ್ಕೋಣ, ಈ ಥರ ಇದ್ದರೆ ನನ್ನ ಸ್ಕಿನ್ ಟೋನ್ ಕಣ್ಣು ಬಿಡೋಕ್ಕಾಗಲ್ಲ ಅಂತೇಳಿ ಪ್ರೊಡ್ಯೂಸರ್ಗೆ ಹೇಳಿ ಒಂದಿನ ಎಕ್ಸ್ಟೆನ್ಷನ್ ಮಾಡಿ ಅವ್ರು ದೊಡ್ಡ ಗುಣ. ಯಾಕಂದರೆ ನಾವು ಆರ್ಟಿಸ್ಟ್ನ ಯಾವತ್ತು ಹೇಳ್ತೀವಿ, ಪ್ರಶಾಂತ್ ನೀಲ್ ಅವ್ರು ಹೇಳ್ತಾ ಇರ್ತಾರೆ, ಆರ್ಟಿಸ್ಟ್ ಒಂದು ಚೂರು ಚೆನ್ನಾಗಿ ಕಂಡಿಲ್ಲ ಅಂದ್ರೆ ಬೇಕಾದ್ರೆ ಶೂಟಿಂಗ್ ಸ್ಟಾಪ್ ಮಾಡಿ, ಯಾಕಂದರೆ 100 ವರ್ಷ ಆದ ಸಿನಿಮಾ ಹಂಗೆ ಇರುತ್ತೆ. ನಾವು ಅವ್ರಿಗೋಸ್ಕರನ ಕೆಲಸ ಮಾಡೋದು. ಮೇಡಮ್ ನಿಮ್ಮ ಸಪೋರ್ಟ್ ಮರೆಯಂಗಿಲ್ಲ, ಡೇ 1 ಇಂದ ಮಹೇಶ್ ಹಿಂಗೆ ಮಾಡ್ತೀಯಾ ಮಾಡು ಅಂತೇಳಿ ಇಲ್ಲಿ ಗಂಟು ಮೋಟಿವೇಟ್ ಮಾಡಿದ್ದೀರಾ. ಆ ಇಬ್ಬರು ನನಗಿಬ್ಬರು ಈಶ್ವರ ಮತ್ತು ಪಾರ್ವತಿ ಥರ ನನಗೆ ಯಾವಾಗಲೂ ನನಗೆ ಮೋಟಿವೇಟ್ ಮಾಡ್ತಾರೆ. 8 ವರ್ಷ ಜರ್ನಿಲಿ ಯಾವತ್ತೂ ನನಗೆ ನೋವು ಕೊಟ್ಟಿಲ್ಲ, ಯಾವತ್ತೂ ನನಗೆ ಆ ಸ್ಥಾನದಲ್ಲಿ ನಿಂತ್ಕೊಂಡು ಮೋಟಿವೇಟ್ ಮಾಡ್ತಾರೆ. ನಿಮ್ಮಿಬ್ಬರನ್ನ ಪಾರ್ಟ್ 3 ನೋಡೋಕ್ಕೆ ನಾನು ಇಷ್ಟಪಡ್ತೀನಿ. ಆ ಕ್ಯಾರೆಕ್ಟರೈಸೇಷನ್ ನಾನು ಇಷ್ಟಪಡ್ತೀನಿ, ಆ ನಂದಿನಿ ಇಷ್ಟಪಡ್ತೀನಿ, ಆ ಸಿದ್ದೇಗೌಡನ ಇಷ್ಟಪಡ್ತೀನಿ. ಈ ಸಿನಿಮಾಗಳನ್ನ ಮಾಡೋಕ್ಕೆ ನಾನು ಇನ್ನೂ ಇಷ್ಟಪಡ್ತೀನಿ. ಆ್ಯಂಡ್ ತುಂಬ ಕಲಾವಿದರು, ಸೋನಮ್ ಬಂದಿದ್ದಾರೆ, ರಾಜೇಶ್ವರಿ ಅವ್ರು ಬಂದಿದ್ದಾರೆ, ಆ್ಯಂಡ್ ತುಂಬ ಕಲಾವಿದರು ಬಂದಿದ್ದಾರೆ, ಕಿರಣ್ ನಾಯ್ಕ್ ಅವ್ರು ಬಂದಿದ್ದಾರೆ. ಎಲ್ಲರೂ ಅಭಿನಯನೇ ಇದು. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾರು ಹೆಸರು ಬಿಟ್ಟಿದೆ ಕ್ಷಮಿಸಿ. August 14 ಸಿನಿಮಾ ಬರ್ತಾ ಇದೆ, ನೀವೆಲ್ಲರೂ ನೋಡಿ. ನಾನೇನು ಸಿನಿಮಾದಲ್ಲಿ ತೋರಿಸಿರುವಂಥದ್ದು ಬರೀ ಎಂಟರ್ಟೈನ್ಮೆಂಟ್ ನೋಡಿ ಖುಷಿ ಪಟ್ಟಿದ್ದಾರೆ. ಮುಂದವರು ನೀವು ಖುಷಿ ಪಡಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಆ್ಯಂಡ್ ಮುನಿಗೌಡ ಸರ್ ಬಗ್ಗೆ ಸಾರಿ, ನಾನು ತಪ್ಪಲ್ಲೇ ನಿಂತಿದ್ದು ಹೇಳಿಲ್ಲ ಅಣ್ಣ, ಏನು ಹೇಳಿಲ್ಲ, ಏನು ಮಾತಾಡುವಂಥ ನಿನ್ನ ಬಗ್ಗೆ ಏನಿಲ್ಲ. August 14 ಅಣ್ಣ ಖಂಡಿತ ಮಾತಾಡ್ತೀವಿ, ಸಿನಿಮಾ ಮಾತಾಡಲಿ ಅಣ್ಣ, ನಿಮ್ಮ ಜೊತೆ ನಾವು ಇರ್ತೀವಿ ಅಣ್ಣ, ಏನೇ ಆದರೂ ಜೊತೆ ಇರ್ತೀವಿ. ಮೇಡಮ್ ಇರ್ತಾರೆ, ಸತೀಶ್ ಸರ್ ಇರ್ತಾರೆ, ನೀವು ನಮ್ಮ ಜೊತೆ ಅಣ್ಣ, ಸಾಕು. ಥ್ಯಾಂಕ್ ಯು ಅಣ್ಣ.